ಏರ್ ಇಂಡಿಯಾ ವಿಮಾನವನ್ನು ಗಾಂಜಾ ಸೇವಿಸಿ ಪೈಲಟ್ ಚಲಾಯಿಸಿದ್ದು ಬಯಲು. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಟಾಲಿವುಡ್ ಮ್ಯಾನ್ ಆಫ್ ದಿ ಮಾಸಸ್ ನಟ ಜೂನಿಯರ್ ಎನ್ಟಿಆರ್ಗೆ ಇವತ್ತು ಭುಜದ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ನಿನ್ನೆನೇ ಹೈದರಾಬಾದ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎನ್ಟಿಆರ್ ಕೆಲ ದಿನಗಳಿಂದ ಭುಜದ ನೋವಿನಿಂದ ಬಳಲ್ತಾ ಇದ್ದಾರೆ. ಸದ್ಯ ಎನ್ಟಿಆರ್ ಸಾಲು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಪ್ರಶಾಂತ್ ನೀಲ್ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ ಹಾಗೂ ದೇವರ ಪಾರ್ಟ್ 2 ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈಗ ಶಸ್ತ್ರಚಿಕಿತ್ಸೆಯ ಕಾರಣದಿಂದಾಗಿ ಚಿತ್ರೀಕರಣಕ್ಕೆ ಸಣ್ಣ ವಿರಾಮ ಬಿದ್ದಿದೆ. ಚಂದ್ರನ ಮೇಲೆ ಮಾನವನ ಮೊದಲ ಖಾಯಂ ನೆಲೆಯನ್ನ ನಿರ್ಮಿಸುವ ತನ್ನ ಮಹತ್ವಾಕಾಂಕ್ಷಿಯ ಮೂನ್ ಬೇಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಭಾರತಕ್ಕೆ ಅಮೆರಿಕ ಆಹ್ವಾನ ನೀಡಿದೆ. ಆಗಸ್ಟ್ 5 ಮತ್ತು 6ರಂದು ಬೆಂಗಳೂರಿನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಪ್ರಧಾನ ಕಚೇರಿಯಲ್ಲಿ ನಡೆದ 9ನೇ ಭಾರತ ಅಮೆರಿಕ ನಾಗರಿಕ ಬಾಹ್ಯಾಕಾಶ ಜಂಟಿ ಕಾರ್ಯಾಚರಣೆ ಗುಂಪಿನ ಸಭೆಯಲ್ಲಿ ಈ ಆಹ್ವಾನವನ್ನ ನೀಡಲಾಗಿದೆ. 10 ರೂಪಾಯಿ ಹಾಗೂ 20 ರೂಪಾಯಿ ಮುಖಬೆಲೆಯ 100 ಕೋಟಿ ಪಾಲಿಮರ್ ನೋಟುಗಳನ್ನು ಪ್ರಾಯೋಗಿಕವಾಗಿ ಬಳಕೆಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಪಾಲಿಮರ್ ನೋಟುಗಳು ಪ್ರಾಯೋಗಿಕವಾಗಿ ಯಶಸ್ಸು ಕಂಡ ನಂತರ ಪೂರ್ಣ ಪ್ರಮಾಣದಲ್ಲಿ ಚಲಾವಣೆಗೆ ತರುವ ಸಂಬಂಧ ಆರ್ಬಿಐ ತನ್ನ ಕೇಂದ್ರ ಮಂಡಳಿಯ ಶಿಫಾರಸ್ಸಿನೊಂದಿಗೆ ಕೇಂದ್ರಕ್ಕೆ ಪ್ರಸ್ತಾವ ಸಲ್ಲಿಸಿತ್ತು. ಈ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಅಂತ ರಾಜ್ಯಸಭೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. 1081 ಏಕದಿನ ಪಂದ್ಯ ಅಗ್ರಸ್ಥಾನದಲ್ಲಿ ಭಾರತ. 15ನೇ ವಯಸ್ಸಿಗೆ ಟಾಪ್ ಬ್ರ್ಯಾಂಡ್ಗಳ ರಾಯಭಾರಿಯಾದ ವೈಭವ್. ರುಕ್ಮಿಣಿ ವಸಂತ್ಗೆ ಬಾಲಿವುಡ್ನಿಂದ ಬಿಗ್ ವೆಲ್ಕಮ್. ಪೊಲೀಸ್ ಅವತಾರದಲ್ಲಿ ರಾಜ್ಕುಮಾರ್ ಮೊಮ್ಮಗ ಧೀರನ್. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಭಾರತ ಕ್ರಿಕೆಟ್ ತಂಡ ಈವರೆಗೆ ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಆಡಿದ ದಾಖಲೆ ಬರೆದಿದೆ. ಟೀಂ ಇಂಡಿಯಾ ಇದುವರೆಗೂ 1081 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳನ್ನು ಆಡಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಇನ್ನು ಆಸ್ಟ್ರೇಲಿಯಾ 1025 ಪಂದ್ಯಗಳನ್ನು ಆಡುವ ಮೂಲಕ 2ನೇ ಸ್ಥಾನದಲ್ಲಿದೆ. ಭಾರತದ ಬದ್ಧ ಎದುರಾಳಿ ಪಾಕಿಸ್ತಾನ 1002 ಏಕದಿನ ಪಂದ್ಯಗಳನ್ನು ಆಡುವ ಮೂಲಕ 3ನೇ ಸ್ಥಾನದಲ್ಲಿದೆ. ಇನ್ನು ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಗೆದ್ದ ದಾಖಲೆ ಆಸ್ಟ್ರೇಲಿಯಾ ಹೆಸರಿನಲ್ಲಿದೆ. ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡವು ಇತ್ತೀಚೆಗೆ ಐರ್ಲೆಂಡ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಜಯ ಗಳಿಸುವ ಮೂಲಕ 2027ರ ಐಸಿಸಿ ಪುರುಷರ ಏಕದಿನ ವಿಶ್ವಕಪ್ಗೆ ನೇರವಾಗಿ ಅರ್ಹತೆ ಪಡೆದುಕೊಂಡಿದೆ. ಐಸಿಸಿ ರ್ಯಾಂಕಿಂಗ್ ಆಧಾರದ ಮೇಲೆ ರಶೀದ್ ಖಾನ್ ನಾಯಕತ್ವದ ಅಫ್ಘಾನ್ ತಂಡ ಸತತ 4ನೇ ಬಾರಿಗೆ ಏಕದಿನ ವಿಶ್ವಕಪ್ ಟೂರ್ನಿಗೆ ಲಗ್ಗೆ ಇಟ್ಟಿದೆ. ಭಾರತ ಕ್ರಿಕೆಟ್ ತಂಡದ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದು ಭಾರತದ ಅತ್ಯಂತ ಕಿರಿಯ ಆಟಗಾರನಾಗಿ ಪಾದಾರ್ಪಣೆ ಮಾಡಿದ ಬಳಿಕ ಇವರ ಬ್ರ್ಯಾಂಡ್ ಮೌಲ್ಯ ಗಗನಕ್ಕೇರಿದೆ. ಕೇವಲ 15 ವಯಸ್ಸಿಗೆ ಇವರ ಆಸ್ತಿ ಮೌಲ್ಯ 7 ರಿಂದ 10 ಕೋಟಿ ತಲುಪಿದ್ದು, ಪ್ರಸ್ತುತ ಇವರು ಟಾಪ್ 5 ಬ್ರ್ಯಾಂಡ್ಗಳಿಗೆ ರಾಯಭಾರಿಯಾಗಿದ್ದಾರೆ. ಕಾಂಪ್ಲಾನ್ ಸೂರ್ಯವಂಶಿಯನ್ನ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿದೆ. ಇತ್ತೀಚಿನ ತಲೆಮಾರಿನ ಯುವಕರನ್ನ ಸೆಳೆಯುವುದಕ್ಕೆ ಗೂಗಲ್ ಪೇ ಸೂರ್ಯವಂಶಿಯನ್ನ ಬಳಸಿಕೊಳ್ತಾ ಇದೆ. ಪಾನೀಯ ಸಂಸ್ಥೆ ದೈತ್ಯ ರೆಡ್ ಬುಲ್ ಸಹ ವೈಭವ್ ಜೊತೆ ಕೈ ಜೋಡಿಸಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ದೃಷ್ಟಿಯಿಂದ ಮಹತ್ವದ ಭಾರತ ಶ್ರೀಲಂಕಾ ಟೆಸ್ಟ್ ಸರಣಿ ಆಗಸ್ಟ್ 15ರಿಂದ ಗಾಲಿಯಲ್ಲಿ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಆಟಗಾರ ಮೊಹಮ್ಮದ್ ಕೈಫ್ ತಮ್ಮ ಭಾರತದ ಫ್ಲೆಮಿಂಗ್ 11 ಬಳಗವನ್ನು ಪ್ರಕಟಿಸಿದ್ದಾರೆ. ಗಾಲಿಯ ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ಸರ್ಫರಾಜ್ ಖಾನ್ ಅವರ ಸ್ಪಿನ್ ಎದುರಿಸುವ ಸಾಮರ್ಥ್ಯ ಹಾಗೂ ವೈವಿಧ್ಯಮಯ ಶಾಟ್ಗಳು ತಂಡಕ್ಕೆ ನೆರವಾಗಲಿವೆ. ಹೀಗಾಗಿ ಧ್ರುವ್ ಜುರೇಲ್ ಬದಲು ಸರ್ಫರಾಜ್ಗೆ 6ನೇ ಕ್ರಮಾಂಕದಲ್ಲಿ ಅವಕಾಶ ನೀಡಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ.